ಪಂಚ ಗ್ಯಾರಂಟಿಗಳಲ್ಲಿ ಜನ ಮನ್ನಣೆ ಪಡೆದಂತಹ ಅನ್ನಭಾಗ್ಯ. ಪಂಚ ಗ್ಯಾರಂಟಿಗಳು ಏನೇನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕೊಡ್ತೋ ಆ 5 ಗ್ಯಾರಂಟಿಗಳ ಪೈಕಿ ಅನ್ನಭಾಗ್ಯ ಜನಮನ್ನಣೆಯನ್ನು ಪಡೆದಿದೆ. ಫೇಮಸ್ ಆಗಿ ಹೆಚ್ಚುವರಿ ನೀಡುತ್ತಿದ್ದಂತಹ 5 kg ಅಕ್ಕಿ ಬದಲು ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ಮುಂದಾಗಿತ್ತು. ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಒಳಗೊಂಡಂತಹ ಇಂದಿರಾ ಕಿಟ್ ಇದಾಗಿತ್ತು. ಇಂದಿರಾ ಕಿಟ್ ಕನಸಿಗೆ ಮುಳುವಾದಂತಹ ಯುದ್ಧದ ಸಂಘರ್ಷ. ಇರಾನ್ ಯುದ್ಧದಿಂದ ಸರ್ಕಾರದ ಲೆಕ್ಕಾಚಾರ ಈಗ ಉಲ್ಟಾ ಆಗಿದೆ. ಇರಾನ್ ಯುದ್ಧಕ್ಕೂ ಇಂದಿರಾ ಕಿಟ್ಗೂ ಏನು ಸಂಬಂಧ? ಎಲ್ಲಿಯ ಇರಾನ್, ಎಲ್ಲಿಯ ಕರ್ನಾಟಕ, ಏನು ಸಂಬಂಧ ಅಂತ ಕೇಳ್ತೀರಾ? ಇಲ್ಲೇ ಇರೋದು ಟ್ವಿಸ್ಟ್. ಯಾಕೆಂತಂದರೆ ಈ ಟ್ವಿಸ್ಟ್ ಏನು, ಯಾಕೆ ಸಂಬಂಧ, ಏನು ಸಂಬಂಧ? ಅಮೇರಿಕಕ್ಕೂ ಇರಾನಿಗೂ ವಾರೋಗೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇಂದಿರಾ ಕಿಟ್ ಕೊಡೋದಕ್ಕೂ ಏನು ಸಂಬಂಧ ಅಂತ ನಿಮಗೊಂದು ಸಹಜವಾದಂತಹ ಪ್ರಶ್ನೆ ಬರ್ಬೋದು. ಹೌದಪ್ಪ, ಹಾಗಾದರೆ ಇರಾನ್ಗೂ ಅಮೇರಿಕಕ್ಕೂ ವಾರ ಆದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬೋದೇ ವಿನಃ ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ, ಈ ಇಂದಿರಾ ಕಿಟ್ಟು, ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ, ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಏನು ಸಂಬಂಧ, ಏನು ಲೆಕ್ಕಾಚಾರ ಅಂತ ಏನಾದರೂ ನೀವು ಅಂದ್ಕೊಳ್ತಾ ಇದ್ದರೆ ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಶಿವಗ ನ್ಯೂಸ್ ಈಗ ನಿಮಗೆ ನೀಡುತ್ತೆ. ಹಾಗಾದರೆ ಇಂದಿರಾ ಕಿಟ್ ಯಾಕೆ ಸ್ಟಾಪ್ ಆಯಿತು, ಆ್ಯಕ್ಚುಲಿ ಸರ್ಕಾರದ ಪ್ಲ್ಯಾನ್ ಏನಾಗಿತ್ತು ಅನ್ನುವಂಥದ್ದನ್ನು ಡೀಟೇಲ್ಡಾಗಿ 1 by 1 ನೋಡಿಕೊಂಡು ಬರೋಣ. ಸರ್ಕಾರದ ಪ್ಲ್ಯಾನ್ ಪ್ಲೀಸ್. ಸರ್ಕಾರದ ಪ್ಲ್ಯಾನ್ ಏನಾಗಿತ್ತು? ಹಾಗಾದರೆ ಅನ್ನಭಾಗ್ಯ ಯೋಜನೆಗೆ ವಾರ್ಷಿಕವಾಗಿ 6,430 ಕೋಟಿ ರೂಪಾಯಿ ಹಣ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಬೇಕಾಗಿತ್ತು. ವಾರ್ಷಿಕವಾಗಿ ಒಂದು ವರ್ಷಕ್ಕೆ 6,430 ಕೋಟಿ ರೂಪಾಯಿ ಬೇಕಾಗಿತ್ತು. ಇನ್ನು ಇಂದಿರಾ ಕಿಟ್ ವಿತರಣೆಗೆ ವರ್ಷಕ್ಕೆ 6,119 ಕೋಟಿ ರೂಪಾಯಿ. ಇದರಲ್ಲಿ ಕಡಿಮೆ ಆಗುತ್ತೆ. ಇಲ್ಲಿ ಹತ್ರ ಒಂದು 300 ಚಿಲ್ಲರೆ ಕೋಟಿ ರೂಪಾಯಿಗಳು ಕಡಿಮೆ ಆಗುತ್ತೆ. 6,119 ಕೋಟಿ ರೂಪಾಯಿ ಇಂದಿರಾ ಕಿಟ್ ವಿತರಣೆ ಮಾಡಿದ್ದಾರೆ. ಇನ್ನು ಮುಂದಿನ ಪಾಯಿಂಟ್ ನೋಡೋದಾದರೆ ಪ್ರತಿ ತಿಂಗಳು 520ರಿಂದ 530 ಕೋಟಿ ರೂಪಾಯಿ ಇದಕ್ಕಂತಾನೆ ವೆಚ್ಚ ಆಗುತ್ತೆ. ಯಾವುದಕ್ಕೆ? ಈ ಇಂದಿರಾ ಕಿಟ್ ಏನು ಕೊಡ್ತಾರಲ್ಲ, ಈ ಇಂದಿರಾ ಕಿಟ್ಟಿಗಾಗಿಯೇ ಪ್ರತಿ ತಿಂಗಳು ಏನೂ ಇಲ್ಲ ಅಂದರೂ 520ರಿಂದ 530 ಕೋಟಿ ರೂಪಾಯಿಗಳು ವೆಚ್ಚ ಅನ್ನುವಂಥದ್ದಾಗುತ್ತೆ. ಇದು ಇಂದಿರಾ ಕಿಟ್ಟಿನ ಬಜೆಟ್, ಇದು ವೆಚ್ಚವಾಗ್ತಿತ್ತು. ಇದರಿಂದ ಬೊಕ್ಕಸಕ್ಕೆ 250ರಿಂದ 300 ಕೋಟಿ ರೂಪಾಯಿ ಸೇವ್ ಆಗುತ್ತೆ, ಉಳಿತಾಯ ಅನ್ನುವಂಥದ್ದಾಗುತ್ತೆ. ಅನ್ನಭಾಗ್ಯ ಕೊಡೋದ್ರಿಂದ ಎಷ್ಟು ಖರ್ಚಾಗ್ತಾ ಇತ್ತು? 6,430 ಕೋಟಿ ರೂಪಾಯಿ ವಾರ್ಷಿಕ. ಇಂದಿರಾ ಕಿಟ್ ವಿತರಣೆಯಿಂದ 6,119 ಕೋಟಿ ರೂಪಾಯಿ. ಪ್ರತಿ ತಿಂಗಳು ಅನ್ನಭಾಗ್ಯ ಕೊಟ್ಟಾಗ 520ರಿಂದ 530 ಕೋಟಿ ರೂಪಾಯಿ ದುಡ್ಡು ಸರ್ಕಾರದಿಂದ ಹೋಗ್ತಾ ಇತ್ತು. ಸೊ ಅದರ ಬದಲು ಇಂದಿರಾ ಕಿಟ್ಟನ್ನು ಏನಾದರೂ ಕೊಟ್ಟಿದ್ದಿದ್ರೆ 250ರಿಂದ 300 ಕೋಟಿ ರೂಪಾಯಿ ಸೇವ್ ಆಗುತ್ತೆ. ಯಾವುದನ್ನು? ಇಂದಿರಾ ಕಿಟ್ ಅಂದರೆ ಅನ್ನಭಾಗ್ಯದ ಅಕ್ಕಿ ಕೊಡೋ ಬದಲಿಗೆ 5 kg ಹೆಚ್ಚುವರಿ ಅಕ್ಕಿ ಕೊಡೋ ಬದಲಿಗೆ ಇಂದಿರಾ ಕಿಟ್ಟನ್ನು ಕೊಟ್ಟಿದ್ದಿದ್ರೆ ಹಿಂಗೊಂದು ಸೇವ್ ಆಗ್ತಿತ್ತು ಅನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ. ಹಾಗಾದರೆ ಆಗಿದ್ದೇನು ಅನ್ನುವಂಥದ್ದು ನೋಡ್ಕೊಂಬರೋಣ. ಹೀಗೊಂದು ಲೆಕ್ಕಾಚಾರವನ್ನು ಆಹಾರ ಇಲಾಖೆ ಅನ್ನುವಂಥದ್ದು ಹಾಕಿತ್ತು. ಇಂದಿರಾ ಕಿಟ್ಟಲ್ಲಿ ಆ್ಯಕ್ಚುಲಿ ಆಗಿದ್ದೇನು, ಯುದ್ಧದ ಪರಿಣಾಮದಿಂದ ಇದನ್ನು ಕೈ ಬಿಡಲಾಯಿತಾ ಅನ್ನುವಂಥದ್ದೇ ಈಗೊಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಆ ಡೀಟೇಲ್ಸ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಹೀಗಾಗಿ ಇಂದಿರಾ ಕಿಟ್ ಬದಲು 10 kg ಅಕ್ಕಿಯನ್ನು ಹಂಚಿಕೆ ಮಾಡೋದೇ ಬೆಸ್ಟ್ ಅನ್ನುವಂತಹ ನಿರ್ಣಯಕ್ಕೆ ಈಗ ರಾಜ್ಯ ಸರ್ಕಾರ ಬಂದು ನಿಂತಿದೆ. ಹೆಚ್ಚುವರಿ ಅಕ್ಕಿಯ ಬದಲಾಗಿ ಏನು ಇಂದಿರಾ ಕಿಟ್ ಕೊಡ್ತಾ ಇದ್ರಲ್ಲ, ಅದರ ಬಗ್ಗೆ ಅಕ್ಕಿ ಕೊಡೋದೇ ಒಳ್ಳೆಯದು 10 kg ಅಂತ. ಯುದ್ಧದ ಪರಿಣಾಮದಿಂದ ಬೇಳೆಕಾಳುಗಳ ಬೆಲೆ ಅನ್ನುವಂಥದ್ದು ಏರಿಕೆಯನ್ನು ಕಂಡಿದೆ. ಅಮೆರಿಕ ಮತ್ತು ಇರಾನಿನ ಯುದ್ಧ ಏನಾಗ್ತಾ ಇದೆ, ಸಂಘರ್ಷಗಳು ಏನಾಗ್ತಾ ಇದೆ, ಅದರಿಂದ ಬೇಳೆಕಾಳುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ತೊಗರಿಬೇಳೆ 105 ರೂಪಾಯಿಯಿಂದ 160 ರೂಪಾಯಿವರೆಗೆ ಏರಿಕೆ ಆಗಿದೆ. 105 ರೂಪಾಯಿ ಇದ್ದಂತಹ ತೊಗರಿಬೇಳೆ 160 ರೂಪಾಯಿಗೆ ಈಗ ಏರಿದೆ. ಇಂದಿರಾ ಕಿಟ್ಟಲ್ಲಿ ಬೇಳೆಯನ್ನು ಕಟ್ಟಿಕೊಟ್ರೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಬೇಡ. ಇನ್ನು ಲೀಟರ್ ಅಡುಗೆ ಎಣ್ಣೆ 140ರಿಂದ ಈಗ 200 ರೂಪಾಯಿಗೆ ಬಂದು ನಿಂತಿದೆ. 60 ರೂಪಾಯಿ ಜಾಸ್ತಿ ಆಗಿದೆ. ಇಂದಿರಾ ಕಿಟ್ಟಲ್ಲಿ ಎಣ್ಣೆನೂ ಇದೆನಾ? ಹೀಗಾಗಿ ರೇಟ್ ಜಾಸ್ತಿ ಆದಂತಹ ಪದಾರ್ಥಗಳನ್ನು ಕಿಟ್ಟಲ್ಲಿ ಹಾಕಿಕೊಟ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತಲ್ವ. ಈ ಹಿನ್ನೆಲೆಯಲ್ಲಿ ಈಗ ಇಂದಿರಾ ಕಿಟ್ ವಿತರಣೆಗೆ ದುಬಾರಿಯ ಕಾರಣ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಆದ್ದರಿಂದ ಒಂದು ಕಡೆ ಬೇಳೆ, ಎಣ್ಣೆ ಇದೆಲ್ಲವೂ ರೇಟ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ಕೈಬಿಟ್ಟಿದೆ. ಯೋಜನೆಗೆ ಪ್ರತಿ ತಿಂಗಳು 650ರಿಂದ 670 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಸೊ ಈ ವೆಚ್ಚದ ಅಂದಾಜನ್ನು ಹಾಕಿದ್ದಾರೆ.
ಅಲ್ಲಿ ಅಕ್ಕಿ ಕೊಟ್ಟರೆ ನಿಮಗೆ 520ರಿಂದ 530 ಕೋಟಿ ರೂಪಾಯಿ ತಿಂಗಳಿಗೆ ಖರ್ಚಾಗುತ್ತೆ. ಇಲ್ಲಿ 600ಕ್ಕೂ ಅಧಿಕ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅಂದರೆ ಪ್ರತಿ ತಿಂಗಳು ಅಂದಾಜು 100 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಈ ಇಂದಿರಾ ಕಿಟ್ನಿಂದ ಸರ್ಕಾರಕ್ಕೆ ಬೀಳುತ್ತೆ. ಆದ್ದರಿಂದ ಸರ್ಕಾರ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಆದ್ದರಿಂದ ಇಂದಿರಾ ಕಿಟ್ ಯೋಜನೆ ಏನಿದೆ ಅದನ್ನು ಕೈಬಿಟ್ಟು 10 kg ಅಕ್ಕಿ ಕೊಡೋಣ ಅಂತ ನಿರ್ಧಾರಕ್ಕೆ ಬಂದಿದೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ವರ್ಷಕ್ಕೆ ಅಂದಾಜು 7,500 ಕೋಟಿ ರೂಪಾಯಿ ವೆಚ್ಚ ಅನ್ನುವಂಥದ್ದು ಇಂದಿರಾ ಕಿಟ್ಟನ್ನು ಕೊಟ್ಟರೆ ಆಗುತ್ತೆ. ಬೇಸಿಕಲಿ ಏನು ಅಂತಂದರೆ ವಾರ್ಷಿಕ ಅಂದಾಜು 1,200 ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತ ಅನ್ನುವಂಥದ್ದು ಸರ್ಕಾರದ ಮೇಲೆ ಬರುತ್ತೆ. ಈಗ ಇದನ್ನು ಕೊಟ್ಟರೆ ಇವರು ಪ್ಲ್ಯಾನ್ ಮಾಡ್ಕೊಂಡಾಗ ಈ ಬೇಳೆ, ಅಕ್ಕಿ, ಎಣ್ಣೆ, ಸಕ್ಕರೆ ಇದರದೆಲ್ಲ ಬೆಲೆ ಕಡಿಮೆನೇ ಇತ್ತು. ಸೊ ಆಗ ವಾರ್ಷಿಕ ಆದಾಯ 6,119 ಕೋಟಿ ಬರೋದು. ಈ ವಾರ್ ಎಫೆಕ್ಟಿಂದ ಈ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಬೆಲ್ಲ ಇದರದೆಲ್ಲ ರೇಟ್ ಇನ್ಕ್ರೀಸ್ ಆಯ್ತಲ್ಲ. ಇದೆಲ್ಲ ರೇಟ್ ಇನ್ಕ್ರೀಸ್ ಆದಮೇಲೆ ವಾರ್ಷಿಕ ಆದಾಯ 6,119 ಕೋಟಿಯಿಂದ 7,500 ಕೋಟಿಗೆ ಬಂದು ನಿಂತಿದೆ. ಹತ್ರ 1,200 ಕೋಟಿ ಇನ್ಕ್ರೀಸ್ ಆಗಿಬಿಟ್ಟಿದೆ. ಸೊ ಲಾಸ್ ಮಾಡಿಕೊಂಡು ಜನಗಳಿಗೆ ಕೊಡೋದು ಏನು? ಹೆಂಗಿದ್ರು ಸಿದ್ದರಾಮಯ್ಯ ಅನ್ನಭಾಗ್ಯ ಕೊಟ್ಟಿದ್ದಾರೆ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಜನ ಅದನ್ನೇ ಆರಾಮಾಗಿ ಹಾಯಾಗಿ ತೆಗೆದುಕೊಂಡು ಅನ್ನದಾತು ಸುಖೀಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಈಗ ಅನ್ನಭಾಗ್ಯವನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ಇಂದಿರಾ ಕಿಟ್ಟನ್ನು ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ಟಾಪ್ ಸ್ಟೋರಿಯ 3 ಪ್ರಮುಖ ಸುದ್ದಿಗಳು. ಮುಂದಿನ ಟಾಪ್ ಸ್ಟೋರಿಯಲ್ಲಿ ಮತ್ತೆ 3 ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದಕ್ಕೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.